सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। वसुदेवसुतं देवं कंसचाणूरमर्दनम् देवकी परमानन्दम् कृष्णं वन्दे जगद्गुरुम्। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಪರಮಾತ್ಮನ ಅನುಗ್ರಹದಿಂದ ಎಲ್ಲ ಭಗವದ್ಗೀತಾ ಶ್ರೋತೃ ವರ್ಗವೇ, ಈ ವಿಭೂತಿ ಯೋಗ ಉಪಾಯ ಯೋಗ ಅನ್ನುವಂತಹದ್ದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಒಂದಿಷ್ಟು ಪರಿಚಯ ಮಾಡಿಕೊಂಡ್ರೆ, ಯಾಕೆ ಉಪಾಯ ಅಂತಕ್ಕಂತಹದ್ದು ನಮ್ಮ ಸಾಮಾನ್ಯವಾದ ಮನಸ್ಸಿಗೆ ಅತೀತವಾಗಿರ್ತಕ್ಕಂತಹ ವಿಷಯವನ್ನ ಪರಿಚಯ ಮಾಡಿಸ್ಲಿಕ್ಕೆ ಬಹಳ ಕಷ್ಟದ ಕೆಲಸ. ಸಾಮಾನ್ಯವಾಗಿ ನಮ್ಮ ಇಡೀ ಜೀವನವನ್ನ ನಮ್ಮದೇ ಆಗಿರ್ತಕ್ಕಂತಹ ಒಂದು ಧರ್ಮಯುಕ್ತವಾಗಿರ್ತಕ್ಕಂತಹ ಅಥವಾ ಒಂದು ನಿಯಮಕ್ಕೆ ಒಳಪಟ್ಟು ಜೀವನವನ್ನ ಮಾಡಿರ್ತೀವಿ. ಮತ್ತೆ ಆ ನಿಯಮವೇ ನಮಗೆ ಸತ್ಯವಾಗಿರ್ತದೆ. ಇದರ ಆಚೆ ಮತ್ತೊಂದು ಸತ್ಯ ಇದೆ ಅನ್ನುವಂತಹದ್ದು ಮನಸ್ಸು ಗ್ರಹಿಸ್ಲಿಕ್ಕೆ ಅದು ಬಹಳ ಅಸಾಧ್ಯ ಅಂತ ಅನ್ಸುತ್ತೆ. ಈ ಭಗವದ್ಗೀತೆ ಶುರುವಾಗಿರ್ತಕ್ಕಂತಹದ್ದೇ ಅಂತಹ ಧರ್ಮಮೂರ್ತಿಯಾಗಿರ್ತಕ್ಕಂತಹ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು. ಯಾಕೆ ಅಂದ್ರೆ ಸಾಮಾನ್ಯವಾಗಿ ನಮಗೆಲ್ಲ ಮಕ್ಕಳಾಗಿರುವಾಗ ದೊಡ್ಡವರಾದ್ಮೇಲೆ ಈ ಎಲ್ಲ ಕೆಲವೊಂದು ಇದು ಸರಿ ಇದು ತಪ್ಪು ಅಂತಕ್ಕಂಥದ್ದೆಲ್ಲ ಹೇಳಿಕೊಟ್ಟಿರ್ತಕ್ಕಂಥದ್ದನ್ನ ಸಾಮಾನ್ಯವಾಗಿ ನಾವು ಪಾಲನೆ ಮಾಡಿಕೊಂಡು ಬಂದಿರ್ತೀವಿ. ಅದನ್ನ ಬ್ರೇಕ್ ಮಾಡ್ಬೇಕು ಅಂತಂದ್ರೆ, ಬ್ರೇಕ್ ಅಂದ್ರೆ ಅದನ್ನ ದಾಟಬೇಕು ಅಂತ ಅರ್ಥ ಅಲ್ಲ. ಅದರಿಂದ ಆಚೆ ಇನ್ನೊಂದು ಧರ್ಮ ಇದೆ ಅನ್ನುವಂತಹದ್ದು, ಇನ್ನೊಂದು ವಿಚಾರ ಇದೆ ಅಂತಕ್ಕಂತಹದ್ದು ಅದು ಗ್ರಹಿಸ್ಲಿಕ್ಕೆ ಅಸಾಧ್ಯವಾಗುತ್ತೆ. ಅಂತಹ ಮನೋಸ್ಥಿತಿ ಉಳ್ಳಂತಹ ಅರ್ಜುನನಾಗಲಿ, ಅಂತಹ ಮನೋಸ್ಥಿತಿ ಉಳ್ಳಂತಹ ಸಾಮಾನ್ಯ ಜನರು ಕೂಡ ಆಗಲಿ, ಅವರು ಸಾಮಾನ್ಯವಾಗಿ ಅಂತಹ ಧರ್ಮದ ಸಂದರ್ಭ ಬಂದಾಗ ಅಲ್ಲಿ ಏನಾಗುತ್ತೆ ಅವ್ರಿಗಂದ್ರೆ ದ್ವಂದ್ವ ಶುರುವಾಗತ್ತ. ಯಾಕಂತಂದ್ರೆ ಧರ್ಮವನ್ನ ಪಾಲನೆ ಮಾಡಿದ್ರೆ ಜಯ ಅಂತಕ್ಕಂಥದ್ದು ಇರುವಾಗ, ನಾವು ಇಷ್ಟು ಧರ್ಮವನ್ನ ಪಾಲನೆ ಮಾಡಿದ್ದೀವಿ, ನಮ್ಗೆ ಯಾಕೆ ಜಯ ಸಿಗ್ಲಿಲ್ಲ?
ನಮಗೆ ಯಾಕೆ ನಮ್ಮ ಸಂಕಲ್ಪಗಳು ಪೂರೈಸಲಿಲ್ಲ? ಈ ತರಹದ ಅನೇಕ ರೀತಿಯಾಗಿರ್ತಕ್ಕಂತಹ ಒಂದು ರೀತಿಯ ನನ್ನ ಧರ್ಮವನ್ನ ನಾನೇ ಪರಿಶೀಲನೆ ಮಾಡ್ತಕ್ಕಂತಹ, ಅದರ ಮೇಲೆ ಸಂಶಯ ಪಡ್ತಕ್ಕಂತಹ ಒಂದು ಮನೋಸ್ಥಿತಿ ಕೂಡ ನಿರ್ಮಾಣವಾಗಿಬಿಡ್ತದೆ. ಸೊ ಇಂತಹ ಸಂದರ್ಭದಲ್ಲಿ ಆ ಧರ್ಮಕ್ಕಿಂತ ಇನ್ನೊಂದು ಉತ್ಕೃಷ್ಟವಾಗಿರ್ತಕ್ಕಂತಹದ್ದು ಅಂದ್ರೆ ಪರಿಪೂರ್ಣವಾಗಿರ್ತಕ್ಕಂತಹದ್ದು, ಅಂದ್ರೆ ಈಗ ನಾವು ಆಚರಣೆ ಮಾಡತಕ್ಕಂಥದ್ದು ಪರಿಪೂರ್ಣವಲ್ವ ಅಂತಂದ್ರೆ ಅದು ಶಾಸ್ತ್ರದಿಂದ ಅಂದ್ರೆ ಅಧ್ಯಯನ ಮಾಡಿ ತಿಳ್ಕೊಂಡಿರ್ತಕ್ಕಂತಹ ಧರ್ಮ ಅಲ್ಲ. ನಮ್ಮ ಹಿರಿಯರು ಒಂದಿಷ್ಟು ಹೇಳಿರ್ತಾರೆ, ಅದನ್ನ ಅನುಸರಿಸಿಕೊಂಡಿರ್ತಕ್ಕಂಥದ್ದು ಅಷ್ಟೇನೆ. ಆದ್ರೆ ನಾವು ಸ್ವತಃ ಅಧ್ಯಯನ ಮಾಡಿ ಓದಿರ್ತಕ್ಕಂಥದ್ದು ಅಲ್ಲ. ಸೊ ಹಾಗಾಗಿ ನಮಗೆ ಶಾಸ್ತ್ರ ರೀತಿಯ ಜ್ಞಾನ ಅದು ಪರಿಪೂರ್ಣವಾಗಿರ್ತಕ್ಕಂತಹ ಜ್ಞಾನ, ಅದು ನಿಜವಾಗಿರ್ತಕ್ಕಂತಹ ಆ ಪರಮಾತ್ಮನ ಧರ್ಮ. ಆ ಧರ್ಮವನ್ನ ನಮಗೆ ಪರಿಚಯಿಸುವಂತಹ ಒಂದು ಸುಲಭವಾಗಿರ್ತಕ್ಕಂಥ ತಂತ್ರವನ್ನ ಪ್ರಯೋಗ ಮಾಡಿದ್ದಾನೆ. ಅದನ್ನ ಉಪಾಯ ಯೋಗ ಅಂತ ಇಲ್ಲಿ ನಾವು ಕರೆದಿದ್ದೇವೆ. ಅದನ್ನ ವಿಭೂತಿ ಅನ್ನುವಂತಹದ್ದನ್ನ ಈಗಾಗಲೇ ವ್ಯಾಖ್ಯಾನ ಮಾಡಿದ್ದೀನಿ. ಹೆಚ್ಚು ಘನೀಭೂತವಾದ ಶಕ್ತಿಯ ಕೇಂದ್ರವನ್ನ ವಿಭೂತಿ ಅಂತ ನೋಡಿದ್ವಿ ನಾವು. ಹೀಗೆ ನೋಡುವಾಗ ಹಿಂದಿನ ಶ್ಲೋಕದಲ್ಲಿ ಒಂದು 20 ಗುಣಗಳನ್ನ ಪರಮಾತ್ಮ ಪಟ್ಟಿ ಮಾಡಿ ನಮ್ಮ ಮುಂದೆ ಇಟ್ಟ. ಬುದ್ಧಿ, ಜ್ಞಾನ, ಅಸಮೋಹ, ಕ್ಷಮ, ಸತ್ಯ, ದಮ, ಶಮ, ಸುಖ, ದುಃಖ, ಭವ, ಅಭಾವ, ಭಯ, ಅಭಯ, ಅಹಿಂಸ, ಸಮತ, ತುಷ್ಟಿ, ತಪ, ದಾನ, ಯಶ, ಯಶಃ. ಸೊ ಈ ಎಲ್ಲ ಗುಣಗಳು, ಈ ಎಲ್ಲಗಳು ನಾನೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು, ನನ್ನಿಂದಲೇ ಭವಂತಿ ಭಾವಭೂತಾನಾಂ ಮತ್ತ ಇವ ಪೃಥಕ್ ವಿಧಾಹ. ನಾನಾ ವಿಧವಾಗಿರ್ತಕ್ಕಂತಹ ಈ ನನ್ನ ಪ್ರಕೃತಿಯಲ್ಲಿ ಇವುಗಳಿಗೆಲ್ಲ ನಾನೇ ಬೀಜ ಅಂತ, ಇವೆಲ್ಲ ನನ್ನಿಂದ ಹುಟ್ಟಿದವೆ. ಸೊ ಧರ್ಮನೂ ನನ್ನಿಂದ ಹುಟ್ಟಿರ್ತಕ್ಕಂಥದ್ದು, ಅಧರ್ಮನೂ ನನ್ನಿಂದ ಹುಟ್ಟಿರ್ತಕ್ಕಂಥದ್ದು, ಸತ್ಯನೂ ನನ್ನಿಂದ ಹುಟ್ಟಿರ್ತಕ್ಕಂಥದ್ದು, ಮತ್ತೆ ಅದಕ್ಕೆ ಅಪೋಸಿಟ್ ಆಗಿರ್ತಕ್ಕಂಥ ಸುಳ್ಳನ್ನು ನನ್ನಿಂದ ಹುಟ್ಟಿರ್ತಕ್ಕಂಥದ್ದು. ಯಾವುದು ಒಳ್ಳೇದು ಅಂತ ಹೇಳ್ತೀವಿ ಅದು ನನ್ನಿಂದ ಹುಟ್ಟಿರ್ತಕ್ಕಂಥದ್ದು, ಮತ್ತೆ ಯಾವುದನ್ನ ಕೆಟ್ಟದ ಅಂತ ಹೇಳ್ತೀವಿ ಅದು ನನ್ನಿಂದ ಹುಟ್ಟಿರ್ತಕ್ಕಂಥದ್ದು. ಇದು ನಾವು ಒಳ್ಳೆದವು ಅಂತ ಏನ್ ಅನ್ಕೊಂಡಿದ್ವಿ ಅದಕ್ಕಿಂತ ಮೀರಿರ್ತಕ್ಕಂತಹ ಧರ್ಮ. ಇದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ನಿಯಮ. ಈಗ ಒಂದು ಚಿಕ್ಕದು ಎಕ್ಸಾಂಪಲ್ ಕೊಡೋದಾದ್ರೆ, ಇವತ್ತು ಅಯೋಧ್ಯೆಯಲ್ಲಿ ಜನವರಿ 22ನೇ ತಾರೀಕಿಗೆ ರಾಮ ಮಂದಿರ ಉದ್ಘಾಟನೆ ಆಯಿತು. ಸೊ ಅದರ ಹಿಂದೆ ಅಲ್ಲಿ ರಾಮ ಮಂದಿರ ಇದ್ದಿಲ್ಲ, ಅಲ್ಲಿ ಬಾಬರಿ ಮಸೀದಿ ಇತ್ತು. ಮತ್ತೆ ಅದರಿಂದ ಓದಿವಿ ಅಂತಂದ್ರೆ ಒಂದು 500 ವರ್ಷಗಳ ಹಿಂದೆ ಓದಿವಿ ಅಂತಂದ್ರೆ ಅವಾಗ ಅಲ್ಲೇನಿತ್ತಂದ್ರೆ ಅಲ್ಲಿ ರಾಮ ಮಂದಿರ ಇತ್ತು. ಐದುನೂರು ವರ್ಷಗಳ ಹಿಂದೆ ಇರ್ತಕ್ಕಂಥವ್ರು ರಾಮ ಮಂದಿರವನ್ನ ನೋಡಿದರೆ 500 ವರ್ಷಗಳ ತದನಂತರದಲ್ಲಿ ಆಮೇಲೆ ಬಂದಿರತಕ್ಕಂಥವ್ರಿಗೆ ಬರೀ ಮಸೀದಿ ಕಾಣಿಸಿದೆ. ಸೊ ಈಗ ನಮಗೆ ಎರಡೂ ಕಾಣಿಸ್ಕೊಂಡಿದೆ, ಮಸೀದಿನೂ ಕಾಣಿಸಿತ್ತು ಮತ್ತೆ ಈಗ ನಮಗೆ ಮಂದಿರವನ್ನು ಕಾಣಿಸ್ತಾ ಇದೆ. ಸೊ ಯಾರಿಗೆ ಮಂದಿರ ಕಾಣದೆ ಈ ಒಂದು 400 ವರ್ಷಗಳ ಶತಮಾನಗಳಲ್ಲಿ ಅವು ತಿಳ್ಕೊಂಡಿದ್ರು ಅಯ್ಯೋ ಅಧರ್ಮ ಇದೆ ಧರ್ಮ ಇಲ್ಲ ಅಂತ ಹೇಳ್ಬಿಟ್ಟು. ಈಗ ನಾವು ಹೇಳ್ತಾ ಇದ್ದೀವಿ ಅಧರ್ಮವನ್ನ ಮೀರಿ ಧರ್ಮವನ್ನ ಸ್ಥಾಪನೆ ಮಾಡಿದ್ದೇವೆ ಅಂತ.
ಧರ್ಮ ಅಧರ್ಮ ಅಂತ ಏನು ಕರಿತೀವಿ, ಇದು ಯಾವಾಗಲೂ ಕೂಡ ಈ ಪ್ರಕೃತಿಯಲ್ಲಿ ಒಂದು ಅಪ್ ಆಗೋದು, ಒಂದು ಡೌನ್ ಆಗೋದು, ಮತ್ತೆ ಡೌನ್ ಆಗಿರ್ತಕ್ಕಂಥದ್ದು ಮತ್ತೆ ಪುನಃ ಅಪ್ ಆಗೋದು, ಮತ್ತೆ ಅಪ್ ಆಗಿರ್ತಕ್ಕಂಥದ್ದು ಪುನಃ ಎತ್ತಕೊಳ್ಳೋದು. ಯಾವುದು ಎತ್ತರಕ್ಕೆ ಇರುತ್ತೆ ಅದು ಡೌನ್ ಆಗೋದು. ಇದು ಈ ಪ್ರಕೃತಿಯ ನಿಯಮ. ಇಷ್ಟು ಧರ್ಮ ಗೊತ್ತಾಗದೆ ಇದ್ದಾಗ ಅವಾಗ ನಮಗೆ ಸಾಮಾನ್ಯವಾದ ಧರ್ಮದಲ್ಲಿ ಇದ್ವಿ ಅಂತಂದ್ರೆ ಅವಾಗ ಏನ್ ತೋರಿಸುತ್ತೆ ನಮಗೆ? ಅಯ್ಯೋ ಎಲ್ಲನೂ ಅಧರ್ಮನೇ ಇದೆ, ಧರ್ಮಕ್ಕೆ ವ್ಯಾಲ್ಯೂ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಬರೀ ನಾವು ನಮ್ಮ ಒಂದು ಜೀವಿತ ಅವಧಿಯನ್ನ ನಿಮಿತ್ತ ಮಾಡಿಕೊಂಡು ಧರ್ಮವನ್ನ ಅಳತೆ ಮಾಡ್ತೇವೆ ಬಿಟ್ರೆ, ಅನಂತವಾದ ಕಾಲದ ಪರಿಧಿಯಲ್ಲಿ ಈ ಧರ್ಮಾಧರ್ಮಗಳನ್ನ ಅಳತೆ ಮಾಡತಕ್ಕಂಥದ್ದು ವಿಶೇಷವಾದ ಜ್ಞಾನ ನಮಗೆ ಈ ಶಾಸ್ತ್ರದ ಜ್ಞಾನ. ಹಾಗಾಗಿ ಸಮಾನವಾದ ಇಂದ್ರಿಯ ಜನ್ಯ ಜ್ಞಾನದಿಂದ ಏನು ಜೀವನ ಮಾಡ್ತೀವಿ, ಆ ಜೀವನ ಮಾಡುವಾಗ ಸಾಮಾನ್ಯವಾಗಿರ್ತಕ್ಕಂತಹ ಧರ್ಮ ಸರಿ, ಆದ್ರೆ ಯಾವಾಗ ಅದಕ್ಕಿಂತ ಸ್ವಲ್ಪ ಎತ್ತರಕ್ಕೆ ಬೆಳೆದು ಈ ಭಗವದ್ಗೀತೆಯನ್ನ ಅರ್ಥ ಮಾಡಿಕೊಳ್ಳಕ್ಕೆ ಮನಸ್ಸು ಬರ್ತದೆ, ಆವಾಗ ಅದು ಧರ್ಮ ಉಂಟು, ಅದು ಸಾಮಾನ್ಯವಾದ ಮಾನವನ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ಇರ್ತಕ್ಕಂಥದ್ದು. ಈಗ ಇನ್ನೊಂದು ರೀತಿಯಾಗಿ ವಿಚಾರ ಮಾಡೋದಾದ್ರೆ, ನಾವೆಲ್ಲರೂ ಕಾಡು ಮನುಷ್ಯರಿಂದ ನಾವು ನಗರದ ಮನುಷ್ಯರಾಗಿದ್ದೀವಿ. ಅವಾಗ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಸ್ಕಾರ ಇರಲಿಲ್ಲ. ಅನ್ನು ಉಜ್ಬೇಕಂತಕ್ಕಂಥದ್ದು ಸಂಸ್ಕಾರ ಇರಲೇನು ಅಂದ್ರೆ, ಇಲ್ಲೂ ಕೆಲವೊಂದು ಕಡೆ ಇರ್ತಕ್ಕಂಥ ನೋಡಿದ್ರೆ ಗೊತ್ತಾಗುತ್ತೆ. ನೀವು ಸ್ನಾನ ಮಾಡ್ತಕ್ಕಂಥದ್ದು ಸಂಸ್ಕಾರ ಇಲ್ಲದೆ ಇರ್ಬೋದು. ಈ ರೀತಿಯಾಗಿ ಏನೆಲ್ಲ ಇವತ್ತು ನಾವು ಮಾಡರ್ನ್ ಒಂದು ಆಧುನಿಕ ಮನುಷ್ಯ ಅಂತ ಕರಿತೀವಿ, ಈ ಮನುಷ್ಯನಿಗೆ ಸಂಸ್ಕಾರಗಳು ಚೆನ್ನಾಗಿದ್ದಾವೆ. ಸೊ ಹಿಂದೆ ಇಂತಹ ಸಂಸ್ಕಾರಗಳು ಇಲ್ಲದೆ ಇರುವಾಗ ಅದು ಒಂದು ರೀತಿಯಾಗಿರ್ತಕ್ಕಂತಹ ಪ್ರಾಣಿಯ ಬದುಕು. ಹಾಗಾಗಿ ಇಂತಹ ಸಂಸ್ಕಾರಗಳೆಲ್ಲವೂ ಕೂಡ ಇರಬೇಕು ಅನ್ನುವಂತಹ ಒಂದು ಮನುಷ್ಯರಲ್ಲಿ ಬಹಳ ಬುದ್ಧಿವಂತನಾಗಿರ್ತಕ್ಕಂತಹ ಮನುಷ್ಯ ಒಂದು ವ್ಯವಸ್ಥೆಯನ್ನ ಡೆವಲಪ್ ಮಾಡಿದ. ಏನಂತ ಕರಿತೀವಿ ಅಂದ್ರೆ ವಿಧಿ ನಿಷೇಧ ಅಂತ ಶಾಸ್ತ್ರ ಕರಿತೇವೆ, ನಿಯಮಗಳು ಅಂತ, ಹೀಗಿರ್ಬೇಕು ಹೀಗಿರ್ಬಾರ್ದು ಅಂತ. ಸೊ ಅನೇಕ ವರ್ಷಗಳ ಕಾಲ ಅದು ತುಂಬಾ ಚೆನ್ನಾಗಿ ನಮಗೆ ಇಷ್ಟವಾಯ್ತು, ಅದನ್ನ ಫಾಲೋ ಮಾಡಿದ್ವಿ. ಫಾಲೋ ಮಾಡ್ತಾ ಬರ್ತಾ ಅವಾಗ ಏನಾಯ್ತು ಅಂತಂದ್ರೆ, ಅದು ಸ್ವಲ್ಪ ಫ್ರೀಡಮ್ ಅನ್ನ ಹತ್ತಿಕ್ಲಿಕ್ಕೆ ಶುರು ಮಾಡಿತು. ಅದು ತುಂಬಾ ಜಾಸ್ತಿ ಆಯ್ತು. ಆಮೇಲೆ ಅಲ್ಲಿ ಅದರ ಉದ್ದೇಶಕ್ಕಿಂತನೂ ಕೂಡ ಆಚರಣೆನೇ ಬಹಳ ಮುಖ್ಯ. ಆಚರಣೆ ಮಾಡದೇ ಇದ್ದಾಗ ಅದು ಪಾಪದ ಭೀತಿ ಅಂತ ಇನ್ನೊಂದು ವಿಚಿತ್ರವಾಗಿರ್ತಕ್ಕಂಥದ್ದು ವ್ಯವಸ್ಥೆ ಡೆವಲಪ್ ಆಯ್ತು. ಅವಾಗ ಈ ಕೆಲವೊಂದು ಸಮಾಜ ಸುಧಾರಕರು ಅಂತ ಏನು ಕರಿತೀವಿ ಅಂಥವರೆಲ್ಲ ಬಂದು ಏನಿದೆಲ್ಲ ಕಂದಾಚಾರ, ಇವಕ್ಕೆಲ್ಲ ಅರ್ಥ ಇಲ್ಲ ಅಂತ ಮತ್ತೆ ಒಂದು ಹೊಸ ರೀತಿಯನ್ನ ಅವರು ಎಸ್ಟಾಬ್ಲಿಷ್ ಮಾಡಿದ್ರು. ನಾವು ಈ 18ನೇ ಶತಮಾನ 19ನೇ ಶತಮಾನ ನೋಡಿದ್ವಿ ಅಂತಂದ್ರೆ, ಈ ಶತಮಾನದಲ್ಲಿ ಯಾರನ್ನ ನಾವು ಸಮಾಜ ಸುಧಾರಕರು, ಧರ್ಮ ಸುಧಾರಕರು ಅಂತ ಕರಿತೀವಿ, ಸೊ ಬ್ರಹ್ಮ ಸಮಾಜ ಇರ್ಬೋದು, ಆರ್ಯ ಸಮಾಜ ಇರ್ಬೋದು, ವಚನ ಸಾಹಿತ್ಯ ಇವೆಲ್ಲವನ್ನ ನಾವು ನೋಡಿದಾಗ ಅತ್ಯಂತ ವೇಗವಾಗಿ ಇದರಲ್ಲೆಲ್ಲನೂ ಕೂಡ ಇವೆಲ್ಲ ಕಂದಾಚಾರಗಳು, ಇಂಥವನ್ನೆಲ್ಲ ಆಚರಣೆ ಮಾಡಬಾರದು, ಇವೆಲ್ಲವೂ ನಮ್ಮ ಸ್ವಾತಂತ್ರ್ಯ, ನಮ್ಮ ಆನಂದವನ್ನ ಇವು ಹತ್ತಿಕ್ತವೆ, ಮನುಷ್ಯನ ಸ್ವಾತಂತ್ರ್ಯವನ್ನ ಹತ್ತಿಕ್ತವೆ ಅಂತ ಹೇಳಿ ಸೊ ಬಿಗ್ ಎವಲ್ಯೂಷನ್ ಆಯ್ತು, ಒಂದು ಹೊಸ ಮಾರ್ಪಾಡು. ಬಹಳ ಸ್ಪೀಡ್ ಆಗಿ ಅದು 19ನೇ ಶತಮಾನದ ಸ್ವಾತಂತ್ರ್ಯದ ನಂತರದ ಒಂದು 20-25 ವರ್ಷಗಳ ಕಾಲ ಬಹಳ ಸ್ಪೀಡ್ ಆಗಿ ಬಂತದು. ಅದರಿಂದ ಏನಾಯ್ತು ಮತ್ತೆ ಪುನಃ ಸೊಸೈಟಿಯಲ್ಲಿ ಅಂತಂದ್ರೆ, ಯಾವಾಗ ಶಿಷ್ಟಾಚಾರ ಬಂಧಗಳಿಗೆ
ಅವಾಗ ಸಹಜವಾಗಿ ಆರೋಗ್ಯದಲ್ಲಿ ಅನಾರೋಗ್ಯ ಕಾಣಿಸ್ಕೊಳ್ಳೋಕೆ ಶುರುವಾಯಿತು. ಸಂಬಂಧಗಳು ತನ್ನ ಸಂಬಂಧದ ಕೊಂಡಿಗಳನ್ನ ಕಳಚಲಿಕ್ಕೆ ಶುರುವಾಯಿತು. ಮಾನಸಿಕವಾಗಿರ್ತಕ್ಕಂತಹ ಒಂದು ರಿಲೇಷನ್ ಇತ್ತು. ಆ ರಿಲೇಷನ್ ಇವತ್ತು ಅದು ಬ್ರೇಕ್ ಆಗ್ಲಿಕ್ಕೆ ಶುರುವಾಯಿತು. ಇನ್ನು ಆರೋಗ್ಯ ದೃಷ್ಟಿಯಿಂದ ಬ್ರೇಕ್ ಆಗ್ಲಿಕ್ಕೆ ಶುರುವಾಯಿತು. ಈಗ ನೋಡಿ ಮತ್ತೆ ಪುನಃ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಎವಲ್ಯೂಷನ್. ಈಗೆಲ್ಲನೂ ಕೂಡ ಈ ಸಂಸ್ಕಾರಗಳನ್ನು ಕೊಡ್ಬೇಕು, ವಿದ್ಯೆದ ಜೊತೆಗೆ ಸಂಸ್ಕಾರಗಳನ್ನು ಕೊಡ್ಬೇಕು ಅಂತಕ್ಕಂಥದ್ದು ಪುನಃ ಮತ್ತೆ. ನಿಮಗೆ ಬೆಂಗಳೂರಂತ ನಗರಗಳಲ್ಲಿ ಒಂದು 30-35 ವರ್ಷದ ಹಿಂದೆ ಹೋದಾಗ ಇಂಗ್ಲಿಷನ್ನೇ ಕಲಿಬೇಕು ಅಂತಕ್ಕಂತಹ ಒಂದು ಮನಸ್ಥಿತಿ, ಇದೆಲ್ಲ ಉಳಿದದ್ದೆಲ್ಲನೂ ಕೂಡ ಗೊಡ್ಡು ಶಾಸ್ತ್ರ ಅಂತಕ್ಕಂಥ ಮನಸ್ಥಿತಿ. ಈಗ ಅದು ಮಾರ್ಪಾಟಾಗಿ ನೀವು ಎಷ್ಟು ಸಾವಿರ ಮಕ್ಕಳು ಈಗೆಲ್ಲನೂ ಕೂಡ ಈ ಸಂಸ್ಕಾರ ಜನ್ಯವಾಗಿರ್ತಕ್ಕಂತಹ ಭಗವದ್ಗೀತೆಯನ್ನ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಎಲ್ಲವನ್ನ ಕಲಿಲಿಕ್ಕೆ ಶುರು ಮಾಡಿದ್ದಾರೆ. ಇದರಿಂದ ಏನ್ ತೋರಿಸುತ್ತೆ ಅಂತಂದ್ರೆ, ಇದು ಒಂದು ಪ್ರಕೃತಿಯ ವ್ಯವಸ್ಥೆ. ಈ ಪ್ರಕೃತಿಯ ವ್ಯವಸ್ಥೆಯನ್ನ ನಾವು ಅರ್ಥ ಮಾಡಿಕೊಂಡಿವಿ ಅಂತಂದ್ರೆ, ಪೂರ್ಣವಾಗಿ ಅರ್ಥ ಮಾಡಿಕೊಂಡಿವಿ ಅಂತಂದ್ರೆ, ಅವಾಗ ಪ್ರಕೃತಿಯಲ್ಲಿ ಆಗತಕ್ಕಂತಹ ಏರಿಳಿತಗಳು ಅವು ನಮ್ಮ ಮೇಲೆ ಅತ್ಯಂತ ಗಾಢವಾಗಿ ಪ್ರಭಾವ ಆಗ್ಲಿ ಅಥವಾ ನಮ್ಮ ಮಾನಸಿಕ ಒಂದು ಸ್ಥೈರ್ಯವನ್ನ ಕುಗ್ಸೋದಿಲ್ಲ. ಯಾವಾಗ ಈ ನಾಲೆಡ್ಜ್ ಇಂದ ಹೋಗ್ಬಿಡುತ್ತೆ ಅಂತಂದ್ರೆ, ಅವಾಗ ಏನಾಗುತ್ತೆ, ನ್ಯಾಚುರಲ್ ಆಗಿ ಮಾನಸಿಕ ಒಂದು ಸ್ಥಿರತೆ ಕಡಿಮೆ ಆಗುತ್ತೆ ಬರ್ತದೆ. ಯಾವುದನ್ನ ನಾವು 9ನೇ ಅಧ್ಯಾಯದಲ್ಲಿ ಏನು ಎಲ್ಲ ಭಕ್ತಿ ಒಂದೇ ಪರಮ ಶ್ರೇಷ್ಠವಾಗಿರ್ತಕ್ಕಂಥದ್ದು, ದುರಾತ್ಮನಾಗಿರ್ತಕ್ಕಂಥವನು ಕೂಡ ಪರಮಾತ್ಮನನ್ನ ಪಡೆದುಕೊಳ್ಳಬಹುದು ಅಂತಕ್ಕಂತಹ ಯಾವುದೋ ಒಂದು ವಾಕ್ಯ ಬಂದಿತ್ತು. ಆ ವಾಕ್ಯ ಅವಾಗ ನಮಗೆ ಅರ್ಥ ಆಗದಿದ್ದಾಗಲೂ ಕೂಡ ಈಗ 10ನೇ ಅಧ್ಯಾಯದಲ್ಲಿ ಅದು ಸಹಜವಾಗಿ ಅರ್ಥ ಆಗುವಂತೆ ಒಂದು ನೂತನವಾದ ಮೆಥಡ್ ಅನ್ನ ಗೀತಾಚಾರ್ಯ ಈ ವಿಭೂತಿ ಯೋಗದಲ್ಲಿ ಕೊಟ್ಟಿದ್ದೇನೆ. ಹಾಗಾಗಿ ಇದನ್ನ ಉಪಾಯ ಯೋಗ ಅಂತ. ಹೀಗೆ ಇಷ್ಟು ಏನು ನಾವು ಈ ಗುಣಗಳನ್ನ ನೋಡಿದ್ವಿ, ಇದು ಸಾಮಾನ್ಯವಾಗಿ ನಮ್ಮ ಪ್ರಚಲಿತವಾಗಿರ್ತಕ್ಕಂತಹ ಗುಣಗಳು. ಮತ್ತೆ ಇದಲ್ಲದೆ ಇನ್ನು ಏನೆಲ್ಲ ಹುಟ್ಟಿದ್ದಾವು, ಏನೆಲ್ಲ ಇವೆಯೋ ಅವೆಲ್ಲವೂ ಕೂಡ ನನ್ನಿಂದನೇ ಉತ್ಪನ್ನವಾಗಿರ್ತಕ್ಕಂಥವು. ನನ್ನನ್ನು ಬಿಟ್ಟರೆ ಮತ್ತೆ ಇನ್ನೊಂದು ಯಾವುದು ಅಸ್ತಿತ್ವ ಇಲ್ಲ, ಎಲ್ಲವೂ ಕೂಡ ನನ್ನಿಂದ ಬಂದಿರತಕ್ಕಂಥದ್ದು ಅಂತ ಹೇಳಿ ಹಿಂದಿನ ಉಪನ್ಯಾಸದಲ್ಲಿ ನಾವು ಗುಣಗಳನ್ನ ತಿಳ್ಕೊಂಡ್ವಿ. ಸೊ ಗುಣಗಳನ್ನ ತಿಳಿದ ನಂತರ ಈಗ ಮುಂದಿನ ಶ್ಲೋಕ ನಂಬರ್ 6. ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನವಸ್ಥತ ಮದ್ಭಾವ ಮಾನಸ ಜಾತ ಯೇಷಾಂ ಲೋಕ ಇಮಾಃ ಪ್ರಜಾಃ. ಮಹರ್ಷಿಗಳು ಅಂತಂದ್ರೆ ಮಹರ್ಷಿ ಮತ್ತು ಮಹರ್ಷಯ ಅಂತಕ್ಕಂಥದ್ದು ಬಹುವಚನವನ್ನ ಪ್ರಯೋಗ ಮಾಡಿದ್ದಾರೆ. ಅಂದ್ರೆ ಮಹರ್ಷಿಗಳು ಸಪ್ತಃ ಅಂದ್ರೆ 7 ಜನ ಮಹರ್ಷಿಗಳು ಅಂತ. ಮತ್ತೆ ಪೂರ್ವೆ ಅಂದ್ರೆ ಪೂರ್ವದಲ್ಲಿ 7 ಜನ ಮಹರ್ಷಿಗಳು, ಚತ್ವಾರೋ ಮನವಃ ತಥಾ ಮತ್ತೆ 4 ಜನ ಮನುಗಳು. ಮತ್ ಭಾವ ಅಂದ್ರೆ ಇವರೆಲ್ಲರೂ ಕೂಡ ನನ್ನ ಭಾವದಿಂದ ಅಂದ್ರೆ ಮನಸಾ ಜಾತಾಹ ಲೋಕಃ ಯೇಷಾಂ ಇಮಾಂ ಪ್ರಜಾಃ. ಈ ಲೋಕದಲ್ಲಿ
ಈ 7 ಜನ ಮಹರ್ಷಿಗಳು ಮತ್ತು 4 ಜನ ಮನುಗಳು ನನ್ನ ಮನಸ್ಸಿನಿಂದ ಉತ್ಪನ್ನವಾಗಿರ್ತಕ್ಕಂಥವ್ರು. ಈ 7 ಜನ ಮಹರ್ಷಿಗಳಿಂದನೇ ಇಡೀ ಮಾನವ ಸಂತತಿ ಅಂತಕ್ಕಂಥದ್ದು ಬಂದಿದೆ ಅಂತಕ್ಕಂಥದ್ದು ನಿಮಗೆ ಭಾಗವತ ಪುರಾಣದಲ್ಲಿ ಶ್ರೀಮನ್ನಾರಾಯಣ ಮೊದಲು ಬ್ರಹ್ಮದೇವನನ್ನ ಸೃಷ್ಟಿ ಮಾಡಿ ಆಮೇಲೆ ಬ್ರಹ್ಮದೇವರಿಗೆ ಜಗತ್ತನ್ನ ಸೃಷ್ಟಿ ಮಾಡುವಂತ ಆಜ್ಞೆ ಮಾಡಿದ. ಸೊ ಆಗ ಬ್ರಹ್ಮದೇವ ಜಗತ್ತನ್ನ ಸೃಷ್ಟಿ ಮಾಡಿದ. ಜಗತ್ತನ್ನ ಸೃಷ್ಟಿ ಮಾಡಿದಂತಂದ್ರೆ ಮೊದಲು ಆ ಬ್ರಹ್ಮದೇವನಿಂದ ಉತ್ಪನ್ನವಾಗಿರ್ತಕ್ಕಂತಹ ಮಾನಸ ಪುತ್ರರು ಅಂತ ಕರಿತೀವಿ. ಅವರೆಲ್ಲನೂ ಕೂಡ ಮನಸ್ಸಿನ ಸಂಕಲ್ಪದಿಂದ ಉತ್ಪನ್ನರಾಗಿರ್ತಕ್ಕಂಥವ್ರು ಸನಕ, ಸನಾತನ, ಸನಂದನ, ಸನತ್ ಕುಮಾರ ಅಂತ ಹೇಳಿ ಇದೆಲ್ಲ ತುಂಬಾ ಚೆನ್ನಾಗಿ ಕಥೆ ಇದೆ ಭಾಗವತದಲ್ಲಿ ಓದ್ರಿ. ಸೊ ಚತ್ವಾರೋ ಮನಸಾ ಜಾತಾಹ, ಈ ಎಲ್ಲರೂ ಕೂಡ ಆ ಪ್ರಜಾಪತಿ ಮನಸ್ಸಿನ ಸಂಕಲ್ಪದಿಂದ ಈ 4 ಜನ ಉತ್ಪನ್ನರಾದರು. 2 ಟೈಪ್ ಆಫ್ ಸಂತತಿ ಈ ಲೋಕದಲ್ಲಿ ಅಂತ. ಈ ಸನಕ, ಸನಂದನ, ಸನಾತನ, ಸನತ್ ಕುಮಾರರು ಈ 4 ಜನ ಏನು ಸೊ ಬ್ರಹ್ಮನ ಮಾನಸ ಪುತ್ರರು ಅಂತ ಕರಿತೀವಿ. ಸೊ ಅವಾಗ ಬ್ರಹ್ಮದೇವರು ಇವರಿಗೆಲ್ಲ ಹೇಳಿದ, ನೀವೆಲ್ಲನೂ ಕೂಡ ಗೃಹಸ್ಥರಾಗಿ ಸೊ ಮಾನವ ಸಂತತಿಯನ್ನ ಉತ್ಪನ್ನ ಮಾಡಿ ಅಂತ ಹೇಳಿ. ಅವರು 4 ಜನ ಕೂಡ ಅತ್ಯಂತ ವೈರಾಗ್ಯ ಪುರುಷರಾಗಿರೋದ್ರಿಂದ ಇದು ನಿನ್ನ ಕೆಲಸ ನೀನೇ ಮಾಡು ಅಂತ ಹೇಳಿ ಅವರು 4 ಜನ ಅದನ್ನ ಬಿಟ್ಟುಕೊಟ್ಬಿಟ್ಟು ಆ ಶ್ರೇಷ್ಠವಾಗಿರ್ತಕ್ಕಂತಹ ವಿಷ್ಣು ಪದವಿ ಅಂದ್ರೆ ಆನಂದದ ಪದವಿ ಕಡೆಗೆ ಅವರು ಜ್ಞಾನ ಮಾರ್ಗದ ಕಡೆ ಚಲಿಸಿದರು ಅಂತ ಎನ್ನದಾದ್ಮೇಲೆ ಪ್ರಜಾಪತಿ ಮತ್ತೆ ಏನ್ ಮಾಡಿದಂತಂದ್ರೆ ಮತ್ತೆ 7 ಜನ ಪುನಃ ಮತ್ತೆ 7 ಜನರನ್ನ ಸೃಷ್ಟಿ ಮಾಡಿದ. ಈ 7 ಜನ ಯಾರು ಅಂತಂದ್ರೆ ಭೃಗು, ಮರೀಚಿ, ಅತ್ರಿ, ಪುಲಸ್ತ, ಪುಲಹ, ಕ್ರತು, ವಸಿಷ್ಠ ಅಂತ. ಭೃಗು, ಮರೀಚಿ, ಅತ್ರಿ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ. ಹಾಗಾಗಿ ವಸಿಷ್ಠ ಮುನಿಗಳನ್ನ ಬ್ರಹ್ಮನ ಮಾನಸ ಪುತ್ರ ಅಂತ ಕರಿತೀವಿ ನಾವು. ಅಂದ್ರೆ ನಮಗೆ ಉಳಿದಂತಕ್ಕಂತ ಎಲ್ಲರೂ ವಸಿಷ್ಠರು ಬಹಳ ಕಡೆ ಪರಿಚಯ ಆಗಿರ್ತಕ್ಕಂಥವ್ರು. ಮತ್ತೆ ಅತ್ರಿ ಮಹರ್ಷಿ ಕೂಡ ಪರಿಚಯ ಆಗಿರ್ತಕ್ಕಂಥವ್ರು, ಮರೀಚಿ ಕೂಡ ಪರಿಚಯ ಆಗಿರ್ತಕ್ಕಂಥವ್ರು, ಭೃಗು ಕೂಡ ಪರಿಚಯ ಆಗಿರ್ತಕ್ಕಂಥವ್ರು. ಯಾರಿಗೆ ಸ್ವಲ್ಪ ಈ ಪುರಾಣಗಳನ್ನ ಯಾರು ಓದ್ತಾರೆ ಅವ್ರಿಗೆ ಇವರೆಲ್ಲ ಋಷಿಗಳ ಪರಿಚಯ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಮತ್ತೆ ಯಾರಾದ್ರೂ ರಾಮಾಯಣ ಮಹಾಭಾರತ ಓದಿದ್ರಿ ಅಂತಂದ್ರೆ ಅವ್ರಿಗೂ ಕೂಡ ಅಲ್ಲಲ್ಲಿ ಇವರೆಲ್ಲ ಕಾಣಿಸ್ಕೊಳ್ತಕ್ಕಂಥದ್ದು ನಿಮಗೆ ಗೊತ್ತಾಗತ್ತೆ. ಸೊ ಇವರೆಲ್ಲ ಬ್ರಹ್ಮದೇವರು ಇವರಿಗೆಲ್ಲ ಆಜ್ಞೆ ಮಾಡಿದ, ನೀವೆಲ್ಲರೂ ಕೂಡ ಗೃಹಸ್ಥರಾಗಿ 100 ಸಂತಾನವನ್ನ ಪಡಿರಿ ಅಂತ ಆಶೀರ್ವಾದ ಮಾಡಿದ. ಹಾಗಾಗಿ ವಸಿಷ್ಠರಿಗೆ 100 ಜನ ಮಕ್ಕಳು ಅಂತ ನಿಮಗೆ ಇದರಲ್ಲಿ ಯಾವುದರಲ್ಲಿ ಮಹಾಬ್ರಾಹ್ಮಣ ದೇವರು ಬರೆದಿರ್ತಕ್ಕಂತಹ ಕಾದಂಬರಿ ಚೆನ್ನಾಗಿದೆ. ಅದರಲ್ಲಿ ಬಹಳ ಸೊಗಸಾಗಿ ವಿಶ್ವಾಮಿತ್ರ ಮತ್ತು ವಸಿಷ್ಠರ ಒಂದು ಸಂವಾದ ಇದೆ. ಅದರಲ್ಲಿ ಬಹಳ ಸೊಗಸಾಗಿ ಅದರಾಗ ಅವರು ಕಥಾರೂಪದಲ್ಲಿ ಚಿತ್ರಿಸಿದ್ದಾರೆ. ಯಾರಾದ್ರೂ ಇಂಟ್ರೆಸ್ಟ್ ಇತ್ತಂದ್ರೆ ಅದನ್ನ ಓದಿ. ಅದನ್ನ ವಸಿಷ್ಠನಿಗೆ 100 ಜನ ಮಕ್ಕಳು ಅಂತ. ಹಾಗೆ ಇದರಲ್ಲಿ ಎಲ್ಲರಲ್ಲಿ ಕೂಡ ಇದರಲ್ಲಿ ಎಲ್ಲ ಏನು ದೇವತೆಗಳು ಅಂತ ಕರಿತೀವಿ, ಮತ್ತೆ ದಾನವರು ಅಂತ ಕರಿತೀವಿ. ಈ ದೇವತೆಗಳು, ದಾನವರು ಎಲ್ಲರೂ ಕೂಡ ಈ ಋಷಿಯ ಸಂತಾನ. ಇಡೀ
ಏನು ಮನುಕುಲ ಇದೆಯೋ ಈ ಮನುಕುಲ ಎಲ್ಲವೂ ಕೂಡ ಈ ಪ್ರಜಾಪತಿಯಿಂದ ಬಂದಿರತಕ್ಕಂಥದ್ದು. ಹಾಗಾಗಿ ಎಲ್ಲ ಸೃಷ್ಟಿಯನ್ನ ಯಾರು ಮಾಡಿದ್ರು ಅಂದ್ರೆ ಬ್ರಹ್ಮ ಅಂತಕ್ಕಂಥ ವಾಕ್ಯವನ್ನ ಹೇಳ್ತೀವಿ ನಾವು. ಅವನನ್ನ ಪ್ರಜಾಪತಿ ಅಂತ ಕರಿತೀವಿ, ಅಂದ್ರೆ ಪ್ರಜೆಗಳಿಗೆ ಪತಿಯಾಗಿರತಕ್ಕಂಥವನು ಅಂತ. ನಾವು ನಮ್ಮ ತಂದೆ ತಾಯಿಗಳನ್ನ ಹೇಳ್ತೀವಿ, ಹಾಗೆ ಅವ್ರ ತಂದೆ ತಾಯಿಗಳನ್ನ, ಹಾಗೆ ಅವ್ರ ತಂದೆ ತಾಯಿಗಳನ್ನ, ಹೀಗೆ ಹೋದಾಗ ಅದರ ಮೂಲ ಎಲ್ಲಿ ಬರ್ತದೆ ಅಂತಂದ್ರೆ ಎಲ್ಲವನ್ನ ಸೃಷ್ಟಿ ಮಾಡಿರ್ತಕ್ಕಂಥವನು ಪ್ರಜಾಪತಿ. ಯಾರನ್ನ ಸೃಷ್ಟಿ ಮಾಡಿದವನು? ದೇವತೆಗಳನ್ನ ಸೃಷ್ಟಿ ಮಾಡಿದ, ರಾಕ್ಷಸರನ್ನ ಸೃಷ್ಟಿ ಮಾಡಿದ, ಮನುಷ್ಯರನ್ನ ಸೃಷ್ಟಿ ಮಾಡಿದ, ಎಲ್ಲರನ್ನ ಸೃಷ್ಟಿ ಮಾಡಿದ. ನೋಡ್ರಿ ಶ್ರೀಧರ್ ಅವರೇ, ಸ್ವಲ್ಪ ನಿಮ್ಗೊಂದ್ ಸ್ವಲ್ಪ ಅರ್ಥ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಹೌದು ಸರ್. ಯಾರನ್ನ? ದೇವತೆಗಳನ್ನ ಸೃಷ್ಟಿ ಮಾಡಿದವ್ರನ್ನ ಅದೇ ಬ್ರಹ್ಮದೇವರು, ಮತ್ತೆ ರಾಕ್ಷಸರನ್ನ ಸೃಷ್ಟಿ ಮಾಡಿರ್ತಕ್ಕಂಥವ್ನು ಅದೇ ಬ್ರಹ್ಮದೇವರು. ಮಾಡಿ ಅದಕ್ಕೆ ಹೆಚ್ಚು ನಾವು ಆಳವಾಗಿ ಅಧ್ಯಯನ ಮಾಡ್ತಾ ಹೋದ್ವಿ ಅಂತಂದ್ರೆ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಏನು ಸತ್ಯ ನಮಗೆ ಗೋಚರವಾಗ್ತಾ ಬರ್ತದೆ. ಇನ್ನು ಕೆಲವೊಬ್ರು ಇದ್ರ ಮೇಲೆ ಬೇರೆ ಬೇರೆ ರೀತಿಯಾಗಿ ಬರೆದಿದ್ದಾರೆ. ಅಂದ್ರೆ ಒಂದಿಷ್ಟು ಹೆಚ್ಚಿನ ಆಸಕ್ತಿಗೋಸ್ಕರವಾಗಿ ತಿಳ್ಕೊಳ್ತಕ್ಕಂತಹದ್ದು. ಆಚಾರ್ಯ ಶಂಕರರು ಇದಕ್ಕಿಂತನೂ ಕೂಡ ಇನ್ನು ಹಿಂದೆ ಪೂರ್ವೆ ಅಂತಕ್ಕಂಥ ಶಬ್ದ ಇರೋದ್ರಿಂದನೂ ಕೂಡ ಕೆಲವೊಂದು ಕಡೆ ಅಂದ್ರೆ ಪುರಾಣಗಳಲ್ಲಿ ಕೆಲವೊಂದು ರೀತಿಯಾಗಿ ಕೆಲವೊಂದು ವಿಧಾನಗಳನ್ನ ಬಳಸಿರ್ತಕ್ಕಂಥದ್ದು. ಅವ್ರು ಹೇಳ್ತಾರೆ ಭೃಗು, ನಭ, ವಿವಸ್ವತ, ಸುಧಾಮ, ವಿರಾಜ, ಅತಿನಾಮ, ಸಹಿಷ್ಣು ಅಂತಕ್ಕಂತಹ. ಸೊ ಈ 7 ಜನ ಸಪ್ತ ಋಷಿಗಳಂತಂದ್ರೆ ಇತ್ತೀಚೆಗೆ ನಾವೇನು ಹೇಳ್ತಾ ಇದ್ವಲ್ವಾ, ಆ ಋಷಿಗಳೆಲ್ಲ ಪೂರ್ವದಲ್ಲಿ ಬ್ರಹ್ಮನ ಮಾನಸ ಪುತ್ರರು ಅಂತಕ್ಕಂಥದ್ದು, ಪೂರ್ವೆ ಅಂತಕ್ಕಂಥದ್ದು. ಅವರು ಬಹಳ ಬ್ಯೂಟಿಫುಲ್ ಆಗಿ ಶಂಕರರು ಇದಕ್ಕೆ ಭಾಷ್ಯ ಬರೆದಿದ್ದಾರೆ. ಕಿಂಚ ಮಹರ್ಷಯ ಸಪ್ತಃ ಭೃಗು ಆದಯ ಪೂರ್ವೆ ಅತೀತ ಕಾಲ ಸಂಬಂಧಿನಃ ಚತ್ವಾರಃ ಮನವಃ ತಥಾ ಸಾವರ್ಣ ಇತಿ ಪ್ರಸಿದ್ಧ. ಸಾವರ್ಣ ಅಂತಕ್ಕಂಥದ್ದನ್ನ ಒಂದು ಹೊಸ ಶಬ್ದವನ್ನ ಸೇರಿಸಿದ್ದಾರೆ ಅವರು. ಅಂದ್ರೆ ಈ 14 ಲೋಕಗಳು 7 ಜನ ಬ್ರಹ್ಮನಿಂದ ಉತ್ಪನ್ನವಾಗಿರ್ತಕ್ಕಂಥವ್ರು, ಅವರು ಜಗತ್ತನ್ನ ಸೃಷ್ಟಿ ಮಾಡಿದ್ರು. ಈ ಜಗತ್ತನ್ನ ಸೃಷ್ಟಿ ಮಾಡಿದ್ಮೇಲೆ ಈ ಜಗತ್ತಂತಕ್ಕಂಥದ್ದು 14 ಲೋಕ. ಈ ಲೋಕಗಳಿಗೆ ಒಬ್ಬೊಬ್ಬ ಮನು. ಸೊ ಇವರು 14 ಮನುಗಳ ಹೆಸರುಗಳನ್ನ ಕೂಡ ಆಚಾರ್ಯ ಶಂಕರರು ನಿರೂಪಣೆ ಮಾಡಿದ್ದಾರೆ. ಸ್ವಯಂಭುವ, ಸ್ವರೋಚಿಷ, ಔತ್ತಮಿ, ತಾಮಸ, ರೈವತ, ಚಾಕ್ಷುಷ, ವೈವಸ್ವತ, ಸಾವರ್ಣಿ, ದಕ್ಷ ಸಾವರ್ಣಿ, ಬ್ರಹ್ಮ ಸಾವರ್ಣಿ, ಧರ್ಮ ಸಾವರ್ಣಿ, ರುದ್ರ ಸಾವರ್ಣಿ, ದೇವ ಸಾವರ್ಣಿ ಅಂತ, ಮತ್ತೆ ಇಂದ್ರ ಸಾವರ್ಣಿ ಅಂತ 14 ಮನುಗಳು ಅಂತ. ಹೀಗೆ ನಮಗಿರ್ತಕ್ಕಂಥದ್ದು ಮನ್ವಂತರೆ ಅಂತ ಏನು ಕರಿತೀವಿ, ಮನ್ವಂತರ ಇದು. ಇನ್ನು ಕೆಲವೊಬ್ಬರು ಇದನ್ನೇನ್ ಬರೀತಾರೆ ಅಂತಂದ್ರೆ, ಸೊ ವೈವಸ್ವತ ಸಾವರ್ಣಿ, ದಕ್ಷ ಸಾವರ್ಣಿ, ಬ್ರಹ್ಮ ಸಾವರ್ಣಿ, ಧರ್ಮ ಸಾವರ್ಣಿ, ರುದ್ರ ಸಾವರ್ಣಿ, ದೇವತಾ ಸಾವರ್ಣಿ, ಇಂದ್ರ ಸಾವರ್ಣಿ ಅಂತ ಈ 7 ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗೆತ್ತಂದ್ರೆ ಇದೆಲ್ಲ ಯಾವುದು ಸರಿ? ಒಂದೇ ಹೇಳ್ಬಿಡ್ಬೇಕಲ್ವ ನೀವು, ಯಾಕೆ ನಮಗೆ ಕನ್ಫ್ಯೂಸ್ ಮಾಡಿದ್ರಿ ಅಂತ ಯಾರಿಗಾದ್ರೂ ನಿಮಗೆ ಡೌಟ್ ಬರ್ಬೋದು. ನಾನೇನೋ ಯಾವ್ದಾರ ಒಂದನ್ನು ಹೇಳ್ಬೋದು,
ಆದ್ರೆ ಮತ್ತಿನ್ನೆಲ್ಲೋ ಕೇಳಿದಾಗ ಯಾರೋ ಇನ್ನೊಂದನ್ನ ಹೇಳಿದ್ರು ಅಂತಂದ್ರೆ ಅವಾಗ ನಿಮ್ಗೆ ಗೊಂದಲ ಆಗ್ಬಾರದು. ಯಾವಾಗ್ಲೂ ಈ ಎಲ್ಲ ಶಾಸ್ತ್ರ ಪುರಾಣಗಳು ಅನೇಕ ಮುಖದಿಂದ ಹೇಳ್ತಕ್ಕಂಥದ್ದು. ಇದು ಸರಿನಾ, ಇದು ಸರಿನಾ ಹಾಗೆ ಹುಡುಕೋದಕ್ಕಿಂತನೂ ಕೂಡ ಅದರ ಒಟ್ಟು ಅರ್ಥ ಏನಂತಂದ್ರೆ ಇದೆಲ್ಲವೂ ಕೂಡ ಪ್ರಜಾಪತಿಯಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು. ಆ ಪ್ರಜಾಪತಿಯನ್ನ ಸೃಷ್ಟಿ ಮಾಡಿರ್ತಕ್ಕಂಥವನು ಯಾರು ಅಂತಂದ್ರೆ ಇಲ್ಲಿ ಗೀತಾಚಾರ್ಯ ನಾನೇ ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ವಿಭೂತಿ ಅಂತಕ್ಕಂಥದ್ದು ಏನು ನಾನು ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿಯ ಅಭಿವ್ಯಕ್ತಿ ಅಂತ ಹೇಳಿದ್ನು. ಆದ್ರೆ ಇಂಡೈರೆಕ್ಟ್ ಆಗಿ ಇಲ್ಲಿ ಎಲ್ಲವೂ ಕೂಡ ನನ್ನಿಂದ ಬಂದಿರತಕ್ಕಂಥದ್ದು. ಹಾಗಾಗಿ ಎಲ್ಲವೂ ವಿಭೂತಿನೇ. ಯಾಕಂದ್ರೆ ನನ್ನನ್ನು ಬಿಟ್ಟು ಮತ್ತೆ ಬೇರೆ ಎಂಥದ್ದು ಇಲ್ಲ, ಎಲ್ಲವನ್ನ ಸೃಷ್ಟಿ ಮಾಡಿದ್ದು ನಾನೇ ಅಂತಕ್ಕಂಥ ಇನ್ನೊಂದು ರೀತಿಯಾಗಿ ಹೇಳ್ತಕ್ಕಂಥ ವಿಧಾನ. ಯಾವುದನ್ನ ಸೃಷ್ಟಿ ಮಾಡಿದ್ದನೋ ಈ ವಿಭೂತಿ ಯೋಗದಲ್ಲಿ, ಆ ಸೃಷ್ಟಿ ಮಾಡಿರ್ತಕ್ಕಂಥದ್ದನ್ನ ಕಾಲರೂಪದಲ್ಲಿ ಹೆಂಗ ಸಂಹಾರ ಮಾಡ್ಬೇಕಂತಕ್ಕಂಥದ್ದನ್ನ ಮತ್ತೆ ನಮಗೆ ವಿಶ್ವರೂಪ ದರ್ಶನದಲ್ಲಿ ಅಹಂ ಕಾಲಹ, ಇಲ್ಲಿ ಅಹಂ ಸೃಷ್ಟಿ, ಅಲ್ಲಿ ಪುನಃ ಮತ್ತೆ ವಿಶ್ವರೂಪ ದರ್ಶನ 11ನೇ ಅಧ್ಯಾಯದಲ್ಲಿ ಅಹಂ ಕಾಲಹ. ಹಾಗಾಗಿ ಸೃಷ್ಟಿ ಮಾಡೋನು ನಾನೇ, ನಾಶ ಮಾಡೋನು ನಾನೇ. ನಿನ್ಗೇನ್ ಕೈಯ ಸುಮ್ಮನೆ ಕಳ್ತಾ ಇದೀಯಾ? ಯಾಕಂದ್ರೆ ಸೃಷ್ಟಿಯನ್ನ ನಿನ್ ಕೈಲಿಲ್ಲ, ಮತ್ತೆ ಪ್ರಳಯನು ಕೂಡ ಈ ಮನುಷ್ಯರ ಕೈಲಿಲ್ಲ. ಯಾರ ಕೈಲಿದೆ ಅಂತಂದ್ರೆ ಯಾರು ಗೊತ್ತಿಲ್ಲ. ಹಾಗಾಗಿ ನಾವು ಅದನ್ನೊಂದು ದೇವ್ರು ಅಂತ ಅಂತೀವಿ ಫಸ್ಟೇನೆ. ಇಲ್ಲ ಯಾರಾದ್ರೂ ನಿಮಗೆ ಗೂಗಲ್ ಅಲ್ಲಿ ಸಿಕ್ಕರೆ ಹೇಳ್ರಿ, ಯಾರು ಸೈಂಟಿಸ್ಟ್ಗಳು ಹೆಸರಿದ್ರೆ. ಯಾವುದು ನಮ್ಗಿಂತ ಅತೀತವಾಗಿರ್ತಕ್ಕಂಥದ್ದು, ನಮ್ಮ ಬುದ್ಧಿಗೆ ಅತೀತವಾಗಿರ್ತಕ್ಕಂಥದ್ದು, ನಮ್ಮ ಟೆಕ್ನಾಲಜಿಗೆ ಅತೀತವಾಗಿರ್ತಕ್ಕಂಥದ್ದು ಯಾವುದನ್ನ ಒಂದು ಅನ್ನೋನ್, ಅದನ್ನ ಶಕ್ತಿ ಅಂತ. ಆ ಶಕ್ತಿಯನ್ನ ನಮ್ಮ ಶಾಸ್ತ್ರಗಳು ಅದನ್ನ ದೇವರು ಅಂತ ಶಕ್ತಿ ಅಂದಗಳಿಗೆ ಅದು ನಮಗೆ ಗ್ರಹಿಸ್ಲಿಕ್ಕೆ, ರೆಸ್ಪೆಕ್ಟ್ ಕೊಡ್ಲಿಕ್ಕೆ, ಭಾವನೆಗಳು ಬರ್ಲಿಕ್ಕೆ ಸ್ವಲ್ಪ ಅಡೆತಡೆ ಆಗುತ್ತೆ ಅಂತ ಹೇಳಿ ಅದನ್ನ ಅವ್ರೇನ್ ಮಾಡಿದ್ರು ಅಂದ್ರೆ ದೇವರು ಅಂತಕ್ಕಂಥ ನಾಮದಿಂದ ಕರೆದ್ರಷ್ಟೇ. ಇದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹ ನಾಲೆಡ್ಜ್. ಯಾರಿಗೆ ಈ ನಾಲೆಡ್ಜು, ಈ ವಿಚಾರ ಬರ್ತದೆ, ಸೊ ಅವಾಗ ಅಂದ್ರೆ ಇದರ ಪೂರ್ಣ ವೃತ್ತಾಂತ ಎಲ್ಲನೂ ಕೂಡ ಇದರದ್ದು ಸಮಗ್ರವಾಗಿರ್ತಕ್ಕಂತಹ ಒಂದು ನಾಲೆಡ್ಜ್ ಬರ್ತದ. ಅವಾಗ ಅದರಿಂದ ಯಾಕೆ 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 ಹೇಳ್ತಾ ಇದ್ದಾರೆ ನಮಗೆ ಅಂತ ನಿಮಗೆ ಕ್ವಶನ್ ಬರ್ತೈತೆ ಅಂತಂದ್ರೆ ಅದಕ್ಕೆ ಸ್ವತಃ ಭಗವಂತನೇ ಆನ್ಸರ್ ಕೊಡ್ತಾ ಇದ್ದಾನೆ. ಏತಾಂ ವಿಭೂತಿಂ ಯೋಗಂ ಚ ಮಮಯೋ ವೇತ್ತಿ ತತ್ವತಃ ಸಹ ಅವಿಕಂಪೇನ ಯೋಗೇನ ಯುಜ್ಯತೆ ನ ಸಂಶಯ ಅತ್ರ. ಹೇ ಅರ್ಜುನ, ಈ ಯೋಗವನ್ನ, ಏತಾಂ ವಿಭೂತಿಂ ಯೋಗ, ಯಾವುದು ಈ ನನ್ನ ಯೋಗ ಇದೆಯೋ, ಈ ವಿಭೂತಿ ಎನ್ನುವಂತಹ ಉತ್ಪತ್ತಿ ಎನ್ನುವಂತಹ ಯಾವ ಯೋಗ ಇದೆಯೋ, ಈ ಯೋಗವನ್ನ ವೇತ್ತಿ ತತ್ವತಃ ಅಂದ್ರೆ ತತ್ವದ ದೃಷ್ಟಿಯಿಂದ ಯಾರು ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೆ, ಸಹ ಅವಿಕಂಪೇನ, ವಿಕಂಪ ಅಂದ್ರೆ ಅಲ್ಲಾಡದು, ಭೂಕಂಪ ಅಂತೂ ಅಲ್ವಾ, ಭೂಮಿ ಅಲ್ಲಾಡುತ್ತೆ. ವಿಕಂಪ ಅಂತಕ್ಕಂದ್ರೆ ಅರ್ಥ ಅಂತಂದ್ರೆ ಅಲ್ಗಾಡ್ಬೇಕು. ಇಲ್ಲಿ ಏನಂತದ ಅಲ್ಗಾಡ್ಬೇಕು? ಮನಸ್ಸು ಅಲ್ಲಾಡ್ತಿರ್ತದ ಅವರಿಗೆ. ಯಾರಿಗೆ? ತತ್ವದೃಷ್ಟಿಯಿಂದ ಇಡೀ ಈ ಸೃಷ್ಟಿಯ ರಹಸ್ಯವನ್ನ ಯಾರು ಅರ್ಥ ಮಾಡಿಕೊಂಡಿಲ್ವೋ
ಅವರ ಮನಸ್ಸು ಸೃಷ್ಟಿಯ ಹೊಡೆತಗಳಿಂದ ಅಲ್ಲಾಡುತ್ತೆ. ಆದ್ರೆ ಯಾರು ತತ್ವದಿಂದ ಇಡೀ ಸೃಷ್ಟಿಯ ರಹಸ್ಯವನ್ನ ತಿಳಿದಿರುತ್ತಾನೋ ಅವನು ಸಹ ಅವಿಕಂಪೇನ, ಅವನ ಮನಸ್ಸು ಅಲಗಾಡದಂತೆ ಇರ್ತದೆ. ಯಥಾ ದೀಪೋ ನಿವಾತಸ್ಥಃ, 6ನೇ ಅಧ್ಯಾಯ ಗೀತೆ. ಹೆಂಗ ಗಾಳಿ ಇಲ್ಲದ ಪ್ರದೇಶದಲ್ಲಿ ದೀಪ ಹೆಂಗ ಅಚಂಚಲವಾಗಿ ನಿಂತುಕೊಂಡಿರ್ತದೆ, ಚಂಚಲ ರಹಿತವಾಗಿ ನಿಂತುಕೊಂಡಿರ್ತದೆ, ಹಾಗೆ ಯಾರು ತತ್ವವನ್ನ ಸರಿಯಾಗಿ ಈ ಜಗದುತ್ಪತ್ತಿಯನ್ನ ತತ್ವದೃಷ್ಟಿಯಿಂದ ಯಾವನ ತಿಳಿತಾನೆ ಅವನು ಈ ಪ್ರಕೃತಿಯಲ್ಲಿ ಆಗ್ತಕ್ಕಂತಹ ಯಾವುದೇ ಏರಿಳಿತಗಳಿಗೆ ಸ್ವಲ್ಪವೂ ಕೂಡ ಅಲುಗಾಡದಂತೆ ಇರುತ್ತಾನೆ. ನೋಡಿ ಎಷ್ಟು ಬೆನಿಫಿಟ್ಸ್ ಹೇಳಿದ್ದಾನೆ. ಹಾಗೆ ನೋಡಿದಾಗ ವಸ್ತುತಃ ನಾವು ಅಷ್ಟು ಗಾಬರಿ ಆಗ್ಲಿಕ್ಕೆ, ಹೆದರಿಕೊಳ್ಳಿಕ್ಕೆ ಏನು ಕಾರಣ ಇಲ್ಲ. ಯಾಕಂದ್ರೆ ಸೃಷ್ಟಿ ಮಾಡಿದವನು ಅವನೇ, ಅದನ್ನ ಸ್ಥಿತಿ ಮಾಡೋನು ಅವನೇ, ಮತ್ತೆ ಅದರ ನಾಶ ಮಾಡೋನು ಅವನೇ. ಅದನ್ನ ಹೆಂಗ ಬ್ಯಾಲೆನ್ಸ್ ಮಾಡ್ಬೇಕಾಗಿರ್ತಕ್ಕಂಥದ್ದನ್ನು ಕೂಡ ಅವನೇನೆ. ಏನು 2019-20 19ಕ್ಕಿಂತ ಪೂರ್ವದಲ್ಲಿ ಏನ್ ಜಾಗತಿಕ ತಾಪಮಾನ ಎಷ್ಟೊಂದು ನಡೀತೈತಿ. ಏನು ಒಂದು ಸೆಕೆಂಡ್ ನೋಡಿ, ಒಂದು ಕರೋನಾ ಅಂತಕ್ಕಂಥದ್ದು ಒಂದು ಕಣ್ಣಿಗೆ ಕಾಣದೇ ಇರ್ತಕ್ಕಂಥದ್ದು ಇಡೀ ಭೂಮಂಡಲ ಸ್ತಬ್ಧ ಬಿಡಿತ್ತು, ಅಲಗಾಟನೆ ಇಲ್ದಂಗಾಯ್ತು. ಸೊ ಯಾವುದು ಅತಿಯಾಗಿರ್ತದೋ ಅದನ್ನ ಯಾಕಂದ್ರೆ ಅತಿ ಮಾಡಿದವನು ಅವನೇನೆ, ಮತ್ತೆ ಅದನ್ನ ನಿಯಂತ್ರಿಸುವವನು ಅವನೇನೆ. ಅದಕ್ಕೆ ಸ್ವಾಮಿ ನಿರ್ಭಯಾನಂದರು ಅಂದ್ರೆ ಇವರಲ್ಲ, ಇಲ್ಲಿ ನಮ್ಮ ಬಿಜಾಪುರಕ್ಕೆ ಇರ್ತಾರಲ್ಲ ಸ್ವಾಮಿಗಳನ್ನ, ಇನ್ನೊಬ್ಬ ನಿರ್ಭಯಾನಂದರು, ಅಭಯಾನಂದರು ರಾಮಕೃಷ್ಣ ಮಠದವರಲ್ಲ ಇವರು, ಇದು ನಾಥ ಸಂಪ್ರದಾಯದವರು. ಅವರು ಹೆಸರನ್ನು ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಕಾಣುತ್ತೆ. ಅವರು ಹೇಳ್ತಾರೆ, ಅವರು ತುಂಬಾ ಚೆನ್ನಾಗಿ, ಯಾವಾಗ ನಮಗೆ ಈ ಸ್ಥೂಲವಾಗಿರ್ತಕ್ಕಂತಹ ಜಗತ್ತಿನಲ್ಲಿ ನಮ್ಮ ಸ್ಥೂಲ ಅಂದ್ರೆ ದೇಹ, ಅಂದ್ರೆ ದೇಹದಲ್ಲಿ ದೇಹದ ಬಗ್ಗೆ ಇರುವಂತಹ ಪ್ರಜ್ಞೆ, ದೇಹಕ್ಕೆ ತನ್ನದೇ ಆಗಿರ್ತಕ್ಕಂಥ ಪ್ರಜ್ಞೆ ಇದೆ. ಈಗ ನಡ್ಕೊಂಡು ಹೋಗ್ತಾ ಇರ್ತೀರಿ, ಸಡನ್ ಆಗಿ ಕಾಲಿಗೆ ಏನಾದ್ರೂ ಮತ್ತಿಂದ ಟಚ್ ಆದ್ರೆ ಸಡನ್ ಆಗಿ ಕಾಲು ಹಿಂಪಡಿತದ, ಕಣ್ಣು ನೋಡಿ ಹೇಳ್ಬೇಕಂತಿಲ್ಲ. ಸೊ ಈ ಅನ್ನಮಯ ಕೋಶಕ್ಕೆ ಅನ್ನಮಯ ಕೋಶದ್ದಾಗಿರ್ತಕ್ಕಂತಹ ಪ್ರಜ್ಞೆ ಇದೆ, ಪ್ರಾಣಮಯ ಕೋಶಕ್ಕೆ ಪ್ರಾಣಮಯದ್ದೇ ಪ್ರಜ್ಞೆ ಇದೆ, ಮನಸ್ಸಿಗೆ ಪ್ರಜ್ಞೆ ಇರತಕ್ಕಂಥದ್ದು ಗೊತ್ತಿದೆ ನಿಮಗೆ. ಈ ಶ್ರೀ ಅರವಿಂದ ಅವರು ಬಹಳ ಸೊಗಸಾಗಿ ಒಂದೊಂದು ಕೋಶದಲ್ಲಿ ಕೂಡ ಈ 5 ಕೋಶಗಳನ್ನ ಸೇರಿಸಿದ್ದಾರೆ ಅವರು. ದೇಹದ ಆನಂದ, ದೇಹದ ಬುದ್ಧಿ, ದೇಹದ ಮನಸ್ಸು, ದೇಹದ ಪ್ರಾಣ, ದೇಹದ ಗುಣ ಅಂತ ಹೇಳಿ ಹಾಗೆ ಎಲ್ಲದಕ್ಕೂ ಸೇರಿಸಿದ್ದಾರೆ ಅವರು. ನಾವು ಒಟ್ಟಾರೆಯಾಗಿ ನಾವು ಒಬ್ಬ ಮನುಷ್ಯನೆಲ್ಲ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಹಿಂಗ ಜೀವನನ್ನ ನಿಮಿತ್ತ ಮಾಡಿಕೊಂಡು ಈ 4 ಕೋಶಗಳು ಅವನಿಗೆ ಸೇರಿಸಿ ಮಾತಾಡ್ತೀವಿ. ಆದ್ರೆ ಅವರು ಇನ್ನೂ ಡಿವಿಷನ್ ಮಾಡಿ ಈಚ್ ಕೋಶದಲ್ಲಿ ಯಾಕೆ ಅಂತ ಅದನ್ನ ಮಾಡಿದ್ದಾರೆ ಅಂತಂದ್ರೆ, ನಿಮಗೆ ಆ ಉಪನಿಷತ್ತಿನಲ್ಲಿ ಅನ್ನಮಯ ಪುರುಷ, ಪ್ರಾಣಮಯ ಪುರುಷ, ಮನೋಮಯ ಪುರುಷ ಅಂತ ಹಿಂಗೆ ಬಂದಿದೆ. ಸೊ ಹಾಗಾಗಿ ಯಾವಾಗ ಅನ್ನಮಯ ಪುರುಷ ಅಂತಂದಾಗ ಆ ಅನ್ನಮಯ ಪುರುಷನಲ್ಲಿ ಈ 5 ಕೋಶಗಳಿದಾವೆ ಅಂತ. ಸೊ ಯಾವಾಗ ಅನ್ನಮಯ ಪುರುಷ
ತಾನು ಅನ್ನಮಯ ಪುರುಷದಿಂದ ಅವನು ಈ ತಮ ಮತ್ತು ರಜೋಗುಣವನ್ನ ಮೀರಿ ಯಾವಾಗ ಅವನು ಸಾತ್ವಿಕಕ್ಕೆ ಬರ್ತಾನೆ, ಸಾತ್ವಿಕಕ್ಕೆ ಬಂದಾಗ ಲೋಕದ ವ್ಯವಸ್ಥೆಗಳು ಏರುಪೇರುಗಳು ಅವನನ್ನ ಅಲಗಾಟ ಮಾಡೋದಿಲ್ಲ, ವಿಕಂಪ ಮಾಡೋದಿಲ್ಲ, ಕಂಪನ ಮಾಡೋದಿಲ್ಲ. ಅದನ್ನ ತುಂಬಾ ಪ್ರಾಕ್ಟೀಸ್ ಇಂದ ಪಡ್ಕೋಬೇಕು. ಅದನ್ನ ಸುಮ್ಮನೆ ಬರೋದಲ್ಲ ಅದು. ಅದು ಅಲ್ಲಿರ್ತಕ್ಕಂತಹ ಅನ್ನಮಯ ಪುರುಷದಲ್ಲಿರ್ತಕ್ಕಂಥ ತಮಸ್ಸನ್ನ, ಅನ್ನಮಯ ಪುರುಷದಲ್ಲಿರ್ತಕ್ಕಂತಹ ರಜಸ್ಸನ್ನ ಮೀರಿ ಯಾರು ಸಾತ್ವಿಕಕ್ಕೆ ಬರ್ತಾನೆ, ಸಾತ್ವಿಕಕ್ಕೆ ಬಂದಾಗ ಲೋಕದಲ್ಲಿ ಆಗುವಂತಹ ಘಟನೆಗಳು ಆ ಬಾಡಿ ಮೇಲೆ ಅಲಗಾಟದ ಅದು ಏನು ಆ ಬಾಡಿ ಮೇಲೆ ಎಫೆಕ್ಟೇ ಮಾಡೋದಿಲ್ಲ. ದಟ್ ಈಸ್ ಸ್ಥಿರಂ ಸುಖಂ ಆಸನಂ, ಪತಂಜಲ ಸೂತ್ರ. ಅದು ಅಲ್ಲಾಡದಿರ್ತಕ್ಕಂಥ ಸ್ಥಿತಿ. ಇದನ್ನ ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ಮಾಡಿ ತೋರಿಸಿದ್ದಾರೆ ಇದನ್ನ, ಈ ಪ್ರಯೋಗವನ್ನು. ಒಬ್ಬ ಮನುಷ್ಯ ಧ್ಯಾನದಿಂದ ಧ್ಯಾನ ಮಾಡ್ತಾ ಈ ಅವನು ಎಳ್ಕೊಳ್ತಾನೆ ತನ್ನ ಪ್ರಾಣವನ್ನ ಎಳ್ಕೊಂಡಾಗ, ಮೇಲ್ಮುಖವಾಗಿ ಪ್ರಾಣವನ್ನ ಧಾರಣ ಮಾಡಿದಾಗ ಅವಾಗ ಬಾಡಿ ಸ್ಥಿರವಾಗಿ ಬರ್ತದೆ. ಹಾಗೆ ಪ್ರಾಣವನ್ನ ಸ್ಥಿರ ಮಾಡೋದು, ಹಾಗೆ ಮನಸ್ಸನ್ನ ಸ್ಥಿರ ಮಾಡೋದು. ಅದು ಎಂತ ಸ್ಥಿತಿ ಅಂತಂದ್ರೆ ಅವಾಗ ಅದು ನಿಶ್ಚಲ ಸ್ಥಿತಿ. ಗೀತಾಚಾರ್ಯ ಬಹಳ ಸುಲಭವಾಗಿ ಹೇಳ್ತಾ ಇದ್ದಾನೆ. ಅಷ್ಟು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅರ್ಜುನ ಸಂಸಾರಿ. ಹಾಗಾಗಿ ಈ ರಿಯಾಲಿಟಿಯನ್ನು ಅರ್ಥ ಮಾಡ್ಕೊಂಬಿಡು. ಇಲ್ಲಿ ಏನೆಲ್ಲ ಆಗತ್ತೋ ಇದೆಲ್ಲವೂ ಕೂಡ ನನ್ನಿಂದನೇ ಆಗ್ತಕ್ಕಂಥದ್ದು ಅನ್ನುವಂತಹ ರಿಯಾಲಿಟಿಯನ್ನು ಅರ್ಥ ಮಾಡ್ಕೊಂಬಿಡು. ಅವಾಗ ಇದರ ಏರಿಳಿತಗಳು ಯಾವೂ ಕೂಡ ಅಜ್ಞಾನ ಕಾಲದಲ್ಲಿ ಆಗುವಂತಹ ಎಫೆಕ್ಟ್ ಆಗೋದಿಲ್ಲ. ಇವತ್ತೇನು ತುಂಬಾ ಸ್ಟ್ರೆಸ್ ಅಂತ ಏನು ಕರಿತೀವಿ ನೋಡಿ, ಈ ಸ್ಟ್ರೆಸ್ ಇರ್ತಕ್ಕಂಥವ್ರಿಗೆ, ಸ್ಟ್ರೆಸ್ ಅಂದ್ರೆ ತುಂಬಾ ಸ್ಪೀಡು ಅಂತ, ಚಂಚಲ ಅಂತ, ರೆಸ್ಟ್ಲೆಸ್ ಯಾಕೆ ರೆಸ್ಟ್ಲೆಸ್ ಆಗ್ತದೆ ಅಂದ್ರೆ ಡಿಸ್ಟರ್ಬ್ ಆಗಿಬಿಡ್ತದೆ ಇಂಥ ಅನೇಕ ಘಟನೆಗಳಿಂದ ಕೂಡಿಕೊಂಡು. ಸೊ ಬ್ಯೂಟಿಫುಲ್ ಟೆಕ್ನಿಕ್ ಗೀತಾಚಾರ್ಯ ಕೊಡ್ತಕ್ಕಂಥದ್ದು. ಯೋಗದಲ್ಲಿ ಯೋಗ ಸೆಂಟರ್ನವ್ರು ಏನ್ ಮಾಡ್ತಾರೆ ಅಂತಂದ್ರೆ ಪ್ರಾಣವನ್ನ ಸ್ಲೋ ಡೌನ್ ಮಾಡಿ ಮನಸ್ಸನ್ನ ಸ್ವಲ್ಪ ಸಮಾಧಾನ ಮಾಡ್ಲಿಕ್ಕೆ ನೋಡ್ತೀವಿ. ಇಟ್ ಇಸ್ ನಾಟ್, ಅದು ಏನು ಅಷ್ಟು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ, ಆದ್ರೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಇದು. ಸೊ ಹಾಗಾಗಿ ಕೃಷ್ಣ ಯೋಗಿ ಅಂತ, ಅದಕ್ಕೆ ಅವನನ್ನ ಯೋಗಾಚಾರ್ಯ. ಗೀತಾಚಾರ್ಯ ಅಂತ ನಾವು ಪ್ರಯೋಗ ಮಾಡ್ತಕ್ಕಂಥದ್ದು, ಅವನು ಸುಂದರವಾಗಿ ಗಾನ ರೂಪದಲ್ಲಿ ಆಡಿದ್ದಾನೆ ಅಂತ ಅವನು ಗೀತಾಚಾರ್ಯ ಅಂತ ಹೇಳಿ. ಗೀತಾ ಅಂದ್ರೆ ಹಾಡು ಅಂತ. ಯಾಕಂದ್ರೆ ಅವನ ಕೈಯಲ್ಲಿ ಕೊಳಲಿತ್ತಲ್ವಾ, ಸಂಗೀತದ ಕಣಿ ಅವನು. ಯೋಗಾಚಾರ್ಯಕ್ಕಿಂತ ಕೂಡ ಗೀತಾಚಾರ್ಯ ತುಂಬಾ ಸೊಗಸಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಎಲ್ಲರಿಗೆ ಅಪ್ಲೈ ಆಗ್ತಕ್ಕಂಥದ್ದು. ಯಾಕಂದ್ರೆ ಸಂಗೀತ ಎಲ್ಲರಿಗೂ ಇಷ್ಟನೇ, ಯೋಗ ಎಲ್ಲರಿಗೂ ಇಷ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಕಷ್ಟ. ಸೊ ಈ ರೀತಿಯಾಗಿರ್ತಕ್ಕಂತಹ ಗಾನವನ್ನ ಮಾಡ್ತಾ ಗಾನದಲ್ಲಿ ತತ್ವವನ್ನ ತುಂಬಿ, ಆ ತತ್ವದಿಂದ ನಿಶ್ಚಲವಾಗಿರ್ತಕ್ಕಂತಹ ತತ್ವವನ್ನ ಅರ್ಥ ಮಾಡಿಕೊಂಡಾಗ, ಯಾವುದನ್ನ ಈಗ ನೋಡಿ, ಒಂದು ಸಣ್ಣದು ಬಿಸ್ನೆಸ್ ಏನಾದ್ರೂ ವ್ಯತ್ಯಾಸ ಆಗಿಬಿಟ್ರೆ ಡಿಸ್ಟರ್ಬ್ ಆಗತ್ತೆ. ಫ್ಯಾಮಿಲಿಯಲ್ಲಿ ಏನಾದ್ರು ಸ್ವಲ್ಪ ವ್ಯತ್ಯಾಸ ಆದ್ರೆ, ಅನಾರೋಗ್ಯ ಬಂದ್ರೆ ಡಿಸ್ಟರ್ಬ್ ಆಗುತ್ತೆ. ಇನ್ನು ಯಾರಾದ್ರೂ ಡೆತ್ ಆದ್ರೆ ಡಿಸ್ಟರ್ಬ್ ಆಗ್ತೀವಿ. ಇನ್ನು ಸ್ವಲ್ಪ ಹೊರಗಡೆ ಬಂದ್ವಿ ಅಂತಂದ್ರೆ ಹಾಗೆ
ಸೊ ನಮ್ಮ ಸಮಾಜದ ಮೇಲೆ, ನಮ್ಮ ಧರ್ಮದ ಮೇಲೆ, ಅಥವಾ ನಮ್ಮ ದೇಶದ ಮೇಲೆ, ಅಥವಾ ನಮ್ಮ ವ್ಯವಸ್ಥೆ ಮೇಲೆ ಏನಾದ್ರು ವ್ಯತ್ಯಾಸಗಳಾದಾಗ ಡಿಸ್ಟರ್ಬ್ ಆಗುತ್ತೀವಿ. ಇನ್ನು ಪ್ರಕೃತಿಯಿಂದ ಏನಾದ್ರೂ ಚಂಡಮಾರುತ ಇರ್ಬೋದು, ಬಿರುಗಾಳಿ ಇರ್ಬೋದು, ಮತ್ತೆ ಭೂಕಂಪ ಇರ್ಬೋದು, ಜ್ವಾಲಾಮುಖಿ ಇರ್ಬೋದು, ಈ ರೀತಿಯಾಗಿರ್ತಕ್ಕಂಥದ್ದು ಅವಘಡಗಳು ಏನಾದ್ರೂ ನಡೆದಾಗಲೂ ಕೂಡ ನ್ಯಾಚುರಲ್ ಆಗಿ ನಾವೆಲ್ಲನೂ ಕೂಡ ಡಿಸ್ಟರ್ಬ್ ಆಗೋದು ಇದು ಸಹಜವಾಗಿರ್ತಕ್ಕಂಥ ಮನುಷ್ಯನ ಸ್ವಭಾವ. ಮತ್ತೆ ಈ ಜ್ಞಾನಿಯಾಗಿರ್ತಕ್ಕಂಥವನು ಹೆಂಗ ನಿಶ್ಚಲವಾಗಿರ್ತಾನೆ ಅಂತಂದ್ರೆ, ಅವನು ಇದರ ಆಳದ ಸತ್ಯವನ್ನ ಅರ್ಥ ಮಾಡಿಕೊಂಡಿರ್ತಾನೆ. ಹಾಗಾಗಿ ಇಲ್ಲಿ ಯೋಗ ಶಬ್ದವನ್ನ ಬಹಳ ಸ್ಪಷ್ಟವಾಗಿ ಪ್ರಯೋಗ ಮಾಡಿದ್ದೇನೆ. ಸಹ ಅವಿಕಂಪೇನ, ಅವನೇನ್ ಮಾಡೋದಿಲ್ಲ, ಅವನು ಯಾವುದೇ ಕಾರಣಕ್ಕೆ ವಿಚಲಿತನಾಗೋದಿಲ್ಲ. ಇದು ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಯೋಗ. ತುಂಬಾ ಜನಕ್ಕೆ ಏನಾದ್ರೂ ಪ್ರಾಕ್ಟೀಸ್ ಮಾಡಿದ್ರೆ ಪಡ್ಕೊಳ್ಬಹುದು ಅಂತಕ್ಕಂಥದ್ದು. ಆದ್ರೆ ಕೃಷ್ಣನ ಮೆಥಡ್ ಹೆಂಗಂದ್ರೆ, ಪ್ರಾಕ್ಟೀಸ್ಗಿಂತನೂ ಕೂಡ ರಿಯಾಲಿಟಿಯನ್ನ ಅರ್ಥ ಮಾಡಿಕೊಂಡ್ರೆ ನೀವು ಪ್ರಾಕ್ಟೀಸ್ ಮಾಡದೆ ಪಡ್ಕೊಳ್ಬಹುದು ಅಂತ. ಬಿಕಾಸ್ ಆಫ್ ದಿ ಸ್ಟ್ರೆಸ್ ಆಗೋದು ಸಹಜ ಅಲ್ವಾ? ಅದಕ್ಕೆ ಸ್ಟ್ರೆಸ್ನ ರೂಟ್ ಕಾಸ್ಟ್ ಅನ್ನು ಹಿಡಿದ್ಬಿಟ್ಟ ಅವನು. ಯಾಕೆ ಡಿಸ್ಟರ್ಬ್ ಆಗುತ್ತೆ ಮೈಂಡು, ಈ ಎಲ್ಲ ಏರಿಳಿತಗಳಿಗೆ ಡಿಸ್ಟರ್ಬ್ ಆಗುತ್ತೆ. ಸೊ ಅದಕ್ಕೆ ರಿಯಾಲಿಟಿ ಅಂತಂದ್ರೆ ಎಲ್ಲವೂ ಕೂಡ ಎಲ್ಲ ಏನೆಲ್ಲ ಮಾಡೋದು ಅದೆಲ್ಲ ಪರಮಾತ್ಮನೇ, ಅವರೇ ಮಾಡಿಸೋನು ಅನ್ನುವಂತಹ ತತ್ವ ಸರಿಯಾಗಿ ತಿಳಿದಾಗ ಅವಾಗ ಅದೇನಾಗುತ್ತೆ, ಎಲ್ಲ ಏರಿಳಿತಗಳು ಪರಮಾತ್ಮ ಪ್ರಕೃತಿಯಿಂದ ಮಾಡಿಸುವಂತಹ ಆಟವಾಗತ್ತೆ, ಲೀಲೆಯಾಗತ್ತೆ. ಶೈವಶಾಸ್ತ್ರದಲ್ಲಿ ಬಹಳ ಸೊಗಸಾಗಿ ಲೀಲೆಯಾದಡೆ ಉಮಾಪತಿ, ಲೀಲೆ ತಪ್ಪಿದಡೆ ಸ್ವಯಂಭೂ ಅಂತ. ಇದು ಲೀಲೆ. ಈ ಲೀಲೆ ಅಂತ ಗೊತ್ತಿಲ್ಲಾರ್ದರೆ ನಾವು ನಮ್ಮದೇ ಆಗಿರ್ತಕ್ಕಂಥ ಬುದ್ಧಿಯಿಂದ ಗಟ್ಟೆಗೆ ನಡ್ಕೊಂಡಿವಲ್ವಾ, ಆ ಹಿಡ್ಕೊಂಡಿರ್ತಕ್ಕಂಥ ವಸ್ತು ಅಲ್ಲಗಾಡಿದಗಳಿಗೆ ನಾವು ಅಲ್ಲಡಕ್ ಶುರು ಮಾಡ್ತೀವಿ. ಅವಾಗ ಕಂಪನ ಶುರುವಾಯ್ತು. ಕಂಪನ ಅಂದ್ರೆ ಡಿಸ್ಟರ್ಬ್ ಶುರುವಾಯ್ತು. ಇದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೂ ಕೂಡ ಒಂದು ಮಗುವಿಗೆ ತಾಯಿ ಔಷಧವನ್ನ ಒಂದ್ ಸ್ವಲ್ಪ ಹೆಂಗ ಕೊಡ್ತಾ ಹೋಗ್ತಾಳೆ, ಹಾಗೆ ಜನ್ಮದಲ್ಲಿ ಒಂದ್ ಸ್ವಲ್ಪ ತಗೊಳ್ತಾ ಹೋದ್ವಿ ಅಂತಂದ್ರೆ ಮುಂದೊಂದು ದಿನ ನಾವು ಇಂತಹ ಎಲ್ಲ ಅಲಗಾಡದಂತೆ ನಿಲ್ಲುವಂತಹ ಸಾಮರ್ಥ್ಯ ಬರ್ತದೆ. ಆ ಕಾರಣದಿಂದನೇ ಯಾರು ನನ್ನನ್ನ ಯಥಾವತ್ತಾಗಿ ತಿಳಿದರೆ ಅವರು ನನ್ನಂತೆ ಆಗುತ್ತಾರೆ. ಈಗಲೇ ತಿಳಿಬೇಕಂತ ನಾನೇನ್ ಹೇಳ್ತಾ ಇಲ್ಲ. ತಿಳಿದವ್ರಿಗೆ ಓಕೆ, ಯಾರು ತಿಳಿದಿದಾರೋ ಅವರು ಅಲಗಾಡದಂತೆ ನಿಂತುಕೊಳ್ತಾರೆ. ಅವರು ನಮ್ದು ಟಾಸ್ಕ್ ಅಲ್ಲ, ಯಾಕಂದ್ರೆ ಅವರು ನಮ್ಗಿಂತ ಮುಂದಿರ್ತಕ್ಕಂಥವ್ರು. ಈಗ ಯಾರು ನಾವು ಅಲಗಾಡಕ್ಕೆ ಹಚ್ಚಿದ್ವಿ ಅವ್ರಿಗೆ ಇವತ್ತು ಅಲಗಾಡದಂತೆ ಕಾಣಬಹುದು, ಆದ್ರೆ ನಮ್ಮ ಮುಂದೆ ಅಲಗಾಡದೆ ಇರ್ತಕ್ಕಂತಹ ವಿದ್ಯೆಯನ್ನ ಈ ವಿಭೂತಿ ಯೋಗದಲ್ಲಿ, ಉಪಾಯ ಯೋಗದಲ್ಲಿ ಕೊಟ್ಟಿದ್ದಾನೆ. ಇದನ್ನ ಇವತ್ತು ನಾವು ಸ್ವೀಕಾರ ಮಾಡಿದ್ವಿ ಅಂತಂದ್ರೆ ಮುಂದೊಂದು ದಿನ ಭೀಕರವಾಗಿರ್ತಕ್ಕಂತಹದ್ದನ್ನ ಕೂಡ ಅಲಗಾಡದಂತೆ ಅದನ್ನ ನೋಡುವಂತಹ ಶಕ್ತಿ ಬರ್ತದೆ. ಅಹಂ ಸರ್ವಸ್ಯ ಪ್ರಭವಃ
ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಸದಾ ಭಾವ ಸಮನ್ವಿತಾಃ. ಈ ರೀತಿಯಾಗಿ ಅಹಂ ಸರ್ವಸ್ಯ ಪ್ರಭವಃ, ಅಹಂ ಪರಂ ಬ್ರಹ್ಮ ವಾಸುದೇವಾಖ್ಯ, ಸರ್ವಸ್ಯ ಜಗತಃ ಪ್ರಭವ ಉತ್ಪತ್ತಿ ಅಂತ ಈ ರೀತಿಯಾಗಿ ಆ ಪರಮಾತ್ಮನೇ ಈ ಆಗಿದ್ದಾನೆ, ಜಗತ್ತಾಗಿದ್ದಾನೆ. ಭವ ಅಂದ್ರೆ ಆಗಿದ್ದಾನೆ, ಪ್ರಭವ ಅಂದ್ರೆ ಉತ್ಪತ್ತಿಯನ್ನ ಮಾಡಿದ್ದಾನೆ. ಈ ರೀತಿಯಾಗಿ ಸೊ ಮತ್ತೇವ ಸ್ಥಿತಿ ನಾಶ ಕ್ರಿಯಾ ಫಲ ಲೋಪ ಭೋಗ ಲಕ್ಷಣಂ ಕ್ರಿಯಾ ರೂಪಂ ಸರ್ವಂ ಜಗತಃ ಪ್ರವರ್ತತೆ. ಇಲ್ಲಿ ಏನಾಗ್ತಿದೆ, ಸ್ಥಿತಿ ನಾಶ ಕ್ರಿಯಾ ಫಲ ಭೋಗ ಅಫಲ ವಿಫಲ ಏನೆಲ್ಲ ಆಗ್ತಾ ಇದೆಯೋ ಇದೆಲ್ಲವೂ ಕೂಡ ಸರ್ವಂ ಜಗತಃ ಪ್ರವರ್ತತೆ. ಇದು ವ್ಯವಸ್ಥೆ, ಇದು ಈ ವ್ಯವಸ್ಥೆ ಪ್ರಕೃತಿಯಲ್ಲಿ ಆಗ್ತಕ್ಕಂತಹದ್ದು. ಇತಿ ಏವಂ ಮತ್ವ, ಇತಿ ಏವಂ ಮತ್ವ, ಮತ್ವ ಅಂದ್ರೆ ಯಾರು ಇದನ್ನ ತಿಳಿದಿದ್ದಾರೆ, ಭಜಂತೆ ಸೇವಂತೆ ಮಾಂ ಬುಧಾಹ, ಅವನು ಸೊ ಆ ಎಲ್ಲಾ ಸಂದರ್ಭಗಳಲ್ಲಿ ಕೂಡ ನನ್ನ ಭಾವದಲ್ಲಿ, ನನ್ನ ಸ್ಮರಣೆಯಲ್ಲಿ, ನನ್ನ ಭಜನೆಯಲ್ಲಿ ಇರ್ತಾನೆ ಅವನು. ಯಾಕಂತಂದ್ರೆ ಎಲ್ಲ ಮಾಡೋನು ಅವನೇ ಅಂತಕ್ಕಂಥದ್ದು ಅವನಿಗೆ ಚೆನ್ನಾಗಿ ಗೊತ್ತಿದೆ. ಯಾರು ಮತ್ವ ತಿಳಿದಿರ್ತಕ್ಕಂಥವನು, ಅವಗತ ಪರಮಾರ್ಥ ತತ್ವ ಅಂದ್ರೆ ಪರಿಪೂರ್ಣವಾಗಿರ್ತಕ್ಕಂತಹ ಪರಮಾತ್ಮನ ತತ್ವವನ್ನ ತಿಳಿದಿರ್ತಕ್ಕಂತಹ ಈ ಬುಧಾಹ. ಬುಧ ಕೆಳಗಡೆ 4ನೇ ಪಾದ. ಇತಿ ಮತ್ವ ಭಜಂತೆ ಮಾಂ ಬುಧಾಹ ಭಾವ ಸಮನ್ವಿತಾಹ. ಭಾವ ಸಮನ್ವಿತಾಹ ಅಂದ್ರೆ ಅವನು ಸಂಪೂರ್ಣವಾಗಿ ತನ್ನ ಮನಸ್ಸಿನ ಎಲ್ಲಾ ವೃತ್ತಿಗಳನ್ನ ಆ ಪರಮಾತ್ಮನಲ್ಲಿ ಅರ್ಪಿಸಿರ್ತಕ್ಕಂಥವನು ಬುಧಾಹ. ಭಾವ ಸಮನ್ವಿತಾಹ, ಭಾವ ಭಾವನಾ ಪರಮಾರ್ಥ ತತ್ವಾಭಿನಿವೇಶ. ಆ ಅಭಿನಿವೇಶ ಅಂದ್ರೆ ಪತಂಜಲಿ ಸೂತ್ರದಲ್ಲಿ ಅರ್ಥ ಅಭಿನಿವೇಶ ಪಂಚಕ್ಲೇಶ ಅಂತ ಬರ್ತದೆ. ಪಂಚಕ್ಲೇಶದಲ್ಲಿ ಅಭಿನಿವೇಶ ಅಂತಕ್ಕಂಥದ್ದು ಒಂದು ಕ್ಲೇಶ. ಅವಿದ್ಯೆ ಅಸ್ಮಿತ ರಾಗ ದ್ವೇಷ ಅಭಿನಿವೇಶ ಅಂತ ಏತತ್ ಪಂಚಕ್ಲೇಶ. ಅಭಿನಿವೇಶ ಅಂದ್ರೆ ನಾನೇ ದೇಹ ಅಂತ ಅಭಿಮಾನವನ್ನ ಹೊಂದಿರ್ತಕ್ಕಂಥವನು ಅಭಿನಿವೇಶ. ಆದರೆ ತತ್ವಾಭಿನಿವೇಶ, ಈ ಪರಮಾತ್ಮನ ತತ್ವದಲ್ಲಿ ಯಾರು ಅಭಿನಿವೇಶ ಅಂದ್ರೆ ತತ್ವ ಸ್ವರೂಪನಾಗಿದ್ದಾನೋ ಏತತ್ ಅಭಿನಿವೇಶ. ಏನು ಭಾಷ್ಯ ಶಂಕರದು. ತೇನ ಸಮನ್ವಿತಾಃ ಸಂಯುಕ್ತಾಃ ಇತ್ಯರ್ಥಃ. ಈ ರೀತಿಯಾಗಿ ಯಾರು ಆ ತತ್ವದಲ್ಲಿ ಸಂಪೂರ್ಣವಾಗಿ ತನ್ನನ್ನ ತಾನು ಅಭಿನಿವೇಶಗೊಳಿಸಿಕೊಂಡಿದ್ದಾನೆ ಅಂತವನು ಸವಿಕಂಪೇನ. ಯಾಕೆ ವಿಭೂತಿ ಯೋಗವನ್ನು ಅರ್ಥ ಮಾಡ್ಕೋಬೇಕಂದ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಆ ಕಾರಣದಿಂದ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.